ಬೆಂಗಳೂರಲ್ಲಿ ಟನಲ್ ಮಾಡ್ಲಿಕ್ಕೆ ಅಂದ್ರೆ ಟನಲ್ ರಸ್ತೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರು. ಬಟ್ ಈಗ ಟನಲ್ ರಸ್ತೆ ಮಾಡ್ಲಿಕ್ಕೆ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಬಿಬಿಎಂಪಿಯ ಕಟ್ಟಡಗಳನ್ನ ಅಡಮಾನ ಇಡೋದಕ್ಕೆ ಮತ್ತೆ ರಾಷ್ಟ್ರೀಯ ಬ್ಯಾಂಕ್ಗಳಿಂದ ಸಾಲ ತಗೊಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟೆಲ್ಲ ಹಣ ಇಲ್ಲದೆ ಹೋದ್ರು ಸಾಲ ತಗೊಂಡು ಮಾಡುವಂಥದ್ದು ಏನಾದ್ರು ಬೇಕಾ? ಈಗಾಗಲೇ ಸುಮಾರು ಬಿಲ್ಗಳೇ ಸುಮಾರು 15,000 to 16,000 ಕೋಟಿ ಪೆಂಡಿಂಗ್ ಇದೆ ಬಿಲ್ಲು. ಅದೇ ಸಾಲದಲ್ಲಿರೋವಂಥದ್ದು ಬಿಲ್ಲು ಸಾಲ ಎಲ್ಲ ಸೇರಿದ್ರೆ ಇದೆ. ಅಂದ್ರೆ ಈ ತರ ಇನ್ನಷ್ಟು ಸಾಲ ಮಾಡಿಬಿಟ್ರೆ, ಹಿಂದೆ ಕಾಂಗ್ರೆಸ್ ಇದ್ದಾಗ ಅಡಮಾನ ಇಡುವಂತ ಸಂಸ್ಕೃತಿಯನ್ನ ಪ್ರಾರಂಭ ಮಾಡಿದ್ದೇ ಕಾಂಗ್ರೆಸ್. ಫಸ್ಟ್ ಬಿಬಿಎಂಪಿಯಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಕಾಂಗ್ರೆಸ್. ಸತತವಾಗಿ 20 ವರ್ಷ ಅಧಿಕಾರದಲ್ಲಿದ್ರು. ಆ ಸಂದರ್ಭದಲ್ಲೇ ಸಾಲ ಮಾಡುವಂಥದ್ದು ಶುರು ಮಾಡಿದ್ರು. ಈಗೇನ ಸಾಲ ಮಾಡಿ ಟನಲ್ ರೋಡ್ ಮಾಡಿದ್ರೆ ಈ ಸಾಲ ತೀರ್ಸಕ್ಕೆ 1,000 ವರ್ಷ ಆದ್ರೂ ಆಗಲ್ಲ. ಆ ಪರಿಸ್ಥಿತಿಗೆ ಐತೆ. ಇಡೀ ರಾಜ್ಯ ಸರ್ಕಾರನೇ ಇವತ್ತು ಪಾಪರ್ ಔಟ್ ಇದೆಯಲ್ಲ. ಇಡೀ ರಾಜ್ಯ ಸರ್ಕಾರ ದಿವಾಳಿ ಔಟ್ ಇದೆ. ಒಂದ್ ಕಡೆ ರಾಜ್ಯ ಸರ್ಕಾರ ದಿವಾಳಿ, ಇನ್ನೊಂದ್ ಕಡೆ ಕಾರ್ಪೊರೇಷನ್ ದಿವಾಳಿ. ಕೇಳಿದ್ರೆ ಬಿಜೆಪಿ ಮೇಲೆ ಹೇಳ್ತಾರೆ, ನಮ್ಗೆ ಸ್ವಾತಂತ್ರ್ಯ ಬಂದು 75 ವರ್ಷದ ಮೇಲಾಯ್ತು ಅಲ್ವಾ. ಅದರಲ್ಲಿ ಆಡಳಿತ ಮಾಡಿರೋದು ಬಿಜೆಪಿ 9 ವರ್ಷ. ಇನ್ನು ಉಳಿದಿದ್ದೆಲ್ಲ ಈ ಮನೆ ಆಳ ಕಾಂಗ್ರೆಸ್ ಅವರೇ ಮಾಡಿರೋದು. ಅವರು ಉತ್ತರ ಕೊಡ್ಬೇಕು. ಸರ್, ಇನ್ನೊಂದು ಒಬಿಸಿ ನಿಗಮಗಳಿಗೆ ಹಣ ಕೊಟ್ಟಿಲ್ಲ ಅಂತ ನಿನ್ನೆ ಬಿಜೆಪಿ ಪ್ರೊಟೆಸ್ಟ್ ಮಾಡಿತ್ತು. 1,600 ಕೋಟಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿತ್ತು, ಬಟ್ ಕೊಟ್ಟಿದ್ದು 327 ಕೋಟಿ ಅಂತ. ನೋಡಿ, ಇದನ್ನ ನಾನು ಈಗಾಗಲೇ ತಾರತಮ್ಯದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆಗೆ ತಂದಿದ್ದೀನಿ. ನನ್ನ ಹತ್ರ ಎಲ್ಲ ದಾಖಲೆಗಳಿದೆ. ಸರ್ಕಾರದಲ್ಲಿ ಹಣ ಇಲ್ಲದೆ ಇರೋದ್ರಿಂದ, ಸರ್ಕಾರದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮಾಡಕ್ಕೆ ಆಗದೇ ಇರೋದ್ರಿಂದ ಜನಗಳ ಮೇಲೆ ತೆರಿಗೆ ಹೊರೆಯನ್ನ ಹಾಕ್ತಾ ಇದ್ದಾರೆ. ಸೊ ಹಣ ಇಲ್ಲ ಅವ್ರ ಹತ್ರ. ಅದಕ್ಕೆ ಯಾವುದೇ ನಿಗಮಕ್ಕೆ ದುಡ್ಡು ಕೊಟ್ಟಿಲ್ಲ ಅವರು. ಬಡಾಯಿ ಮಾತ್ರ ಕೊಚ್ಕೊಳೋದಂತೂ ನಿಂತಿಲ್ಲ. ನಮ್ಮ ಹತ್ರ ಹಣ ಇದೆ ಅಂತ ಹೇಳ್ತಾರೆ. ಯಾವುದೇ ನಿಗಮಕ್ಕೆ ನನ್ನ ಹತ್ರ ಇದೆ, ಡೀಟೇಲ್ ಕೊಡ್ತೀನಿ ನಾನು. ಇನ್ನೊಂದ್ಸರಿ ಅಧಿವೇಶನ ಒಳಗಡೆ ಅಲ್ಲಿ ಹೇಳ್ತೀನಿ ನಾನು. ಯಾಕಂದ್ರೆ ಉಳಿದಿರೋ ಅವಧಿ 4 ದಿನ ಇದೆ. ಅವಕಾಶ ಆದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಅದಾದ್ಮೇಲೆ ನಾನು ಪತ್ರಿಕಾ ಸಂದರ್ಶನ ಮಾಡಿ ಯಾವ್ಯಾವ ಇಲಾಖೆ ಯಾವ್ಯಾವ ನಿಗಮಕ್ಕೆ ಎಷ್ಟೆಷ್ಟು ಹಣ ಮೋಸ ಮಾಡಿದ್ದಾರೆ ಸರ್ಕಾರ ಅನ್ನೋದನ್ನ ಸ್ಪಷ್ಟವಾಗಿ ದಾಖಲೆ ಸಮೇತ ಹೇಳ್ತೀನಿ.